ಅತ್ಯಂತ ಪ್ರಸಿದ್ಧ ಮತ್ತು ಶಕ್ತಿಶಾಲಿ ರಾಣಿಗಳಲ್ಲಿ ಒಬ್ಬರು ಕ್ಲಿಯೋಪೇಟ್ರಾ ವಿಐಐ. ಅವರ ಜೀವನ ಕಥೆ ರಾಜಕೀಯ ಬುದ್ಧಿವಂತಿಕೆ, ಧೈರ್ಯ ಮತ್ತು ನಾಯಕತ್ವದಿಂದ ತುಂಬಿದೆ. ಕ್ಲಿಯೋಪಾತ್ರಾ ಕ್ರಿ.ಪೂ. 69ರಲ್ಲಿ ಈಜಿಪ್ಟ್ ದೇಶದಲ್ಲಿ ಜನಿಸಿದರು. ಅವರು ಪಟೋಲೆಮಿ ವಂಶದ ರಾಜಕುಮಾರಿ. ಈ ವಂಶವು ಮೂಲತಃ ಗ್ರೀಕ್ ಮೂಲದ ಆಡಳಿತಗಾರರಿಂದ ಸ್ಥಾಪಿತವಾಗಿತ್ತು. ಅವರ ತಂದೆ ಟಾಲೆಮಿ ದ್ವಲಿಹಲ್ತೆಯು ಯುಲೀಡ್ಸ್ ಈಜಿಪ್ಟ್ನ ರಾಜನಾಗಿದ್ದರು. ಬಾಲ್ಯದಲ್ಲಿಯೇ ಕ್ಲಿಯೋಪಾತ್ರಾ ಶಿಕ್ಷಣದಲ್ಲಿ ತುಂಬಾ ಚುರುಕಾಗಿದ್ದರು. ಅವರು ಗ್ರೀಕ್, ಈಜಿಪ್ಷಿಯನ್ ಸೇರಿದಂತೆ ಹಲವಾರು ಭಾಷೆಗಳನ್ನು ಮಾತನಾಡಲು ಕಲಿತಿದ್ದರು. ಆ ಕಾಲದ ಅನೇಕ ಆಡಳಿತಗಾರರಿಗಿಂತ ಅವರು ಹೆಚ್ಚು ಜ್ಞಾನ ಮತ್ತು ರಾಜಕೀಯ ಅರಿವು ಹೊಂದಿದ್ದರು. ತಂದೆಯ ಮರಣದ ನಂತರ ಕ್ಲಿಯೋಪಾತ್ರಾ ತಮ್ಮ ಸಹೋದರನ ಜೊತೆ ಸೇರಿ ಈಜಿಪ್ಟ್ನ ಸಿಂಹಾಸನವನ್ನು ಹಂಚಿಕೊಂಡು ಆಡಳಿತ ನಡೆಸಲು ಪ್ರಾರಂಭಿಸಿದರು. ಆದರೆ ರಾಜಕೀಯ ಸಂಘರ್ಷಗಳು ಹೆಚ್ಚಾದವು. ಕೆಲವೊಮ್ಮೆ ಅವರು ಅಧಿಕಾರ ಕಳೆದುಕೊಳ್ಳುವ ಪರಿಸ್ಥಿತಿಯಲ್ಲೂ ಸಿಲುಕಿದರು. ಆದರೆ ತಮ್ಮ ಬುದ್ಧಿವಂತಿಕೆ ಮತ್ತು ಧೈರ್ಯದಿಂದ ಮತ್ತೆ ಅಧಿಕಾರವನ್ನು ಪಡೆದುಕೊಂಡರು. ಆ ಸಮಯದಲ್ಲಿ ರೋಮ್ ಸಾಮ್ರಾಜ್ಯ ಜಗತ್ತಿನ ಅತ್ಯಂತ ಬಲವಾದ ಶಕ್ತಿಯಾಗಿತ್ತು. ರೋಮ್ನ ಪ್ರಸಿದ್ಧ ಸೇನಾನಾಯಕ್ ಜೂಲಿಯಸ್ ಸೀಸರ್ ಈಜಿಪ್ಟ್ಗೆ ಬಂದಾಗ ಕ್ಲಿಯೋಪಾತ್ರಾ ಅವರನ್ನು ಭೇಟಿಯಾದರು. ಇತಿಹಾಸದಲ್ಲಿ ಹೇಳುವಂತೆ ತಮ್ಮ ಚಾಣಾಕ್ಷತನದಿಂದ ಅವರು ಸೀಸರ್ನ ವಿಶ್ವಾಸವನ್ನು ಗಳಿಸಿದರು. ಈ ಸ್ನೇಹದಿಂದ ಕ್ಲಿಯೋಪಾತ್ರಾ ಮತ್ತೆ ಈಜಿಪ್ಟ್ನ ಆಡಳಿತವನ್ನು ಬಲಪಡಿಸಲು ಸಾಧ್ಯವಾಯಿತು. ಇವರಿಗೆ ಒಂದು ಮಗನೂ ಜನಿಸಿದರು ಎಂದು ಹೇಳಲಾಗುತ್ತದೆ. ನಂತರ ರೋಮ್ನ ಮತ್ತೊಬ್ಬ ಶಕ್ತಿಶಾಲಿ ನಾಯಕ ಮಾರ್ಕ್ ಆಂಟನಿ ಅವರೊಂದಿಗೆ ಕ್ಲಿಯೋಪಾತ್ರಾ ಒಡನಾಟ ಬೆಳೆಸಿದರು. ಇಬ್ಬರೂ ಸೇರಿ ತಮ್ಮ